ಸರ್, ನಾನು ಹೆಚ್ಚು ಪೀಠಿಕೆ ಪ್ರಿಯಾಂಬಲ್ ಏನೂ ಇಲ್ಲ, ನೇರವಾದಂತಹ ಪ್ರಶ್ನೆಗೆ ಬರ್ತೀನಿ. TVK ಎನ್ನುವಂತಹ ಹೊಸ ಪಕ್ಷ, ಆ ಪಕ್ಷದ ಹೊಸ CM ವಿಜಯ್ ಅವರನ್ನು ನೋಡಿ ನೀವು ಕರ್ನಾಟಕದಲ್ಲೂ CM ಆಗಬೇಕು ಅನ್ನೋ ಆಸೆ ಬಂತು, ಅಥವಾ ಈ ಹಿಂದಿನಿಂದಲೇ TVK ಅನ್ನೋದು ಜನನ ಆಗುವುದಕ್ಕೂ ಮೊದಲು ನಿಮ್ಗೆ CM ಆಗಬೇಕು ಅನ್ನೋ ಆಸೆ ಇತ್ತಾ? ನಾನು ಬಿಗ್ ಬಾಸ್ಗೆ ಹೋದಾಗ ಸುದೀಪ್ ಅವ್ರ ಜೊತೆ ಅಲ್ಲಿ ಎಂಟ್ರಿ ಕೊಡ್ಬೇಕಾದ್ರೆ ಅವ್ರು ಕೇಳಿದ್ದಿದ್ದಾನೆ ಏನಾಗಬೇಕು ಓದಿದ್ದೀರಿ ಅಂತ. ನಾನು ಸುದೀಪ್ ಅವ್ರಿಗೆ ಬಿಗ್ ಬಾಸ್ ಪ್ಲ್ಯಾಟ್ಫಾರ್ಮಲ್ಲಿ ಹೇಳಿದಿಷ್ಟೇ, ನಾನು ಮುಂದಿನ ದಿನಗಳಲ್ಲಿ ಕರ್ನಾಟಕಕ್ಕೆ ಚೀಫ್ ಮಿನಿಸ್ಟರ್ ಆಗ್ತೀನಿ ಅಂತ. ಒಂದು ಮೂಮೆಂಟ್ ನಕ್ಬಿಟ್ರು, ತಮಾಷೆ ಮಾಡ್ತಾ ಇದ್ದೀರಾ ಅಂತ. ಡೆಫಿನೆಟ್ಲಿ ಇಲ್ಲ, ಆಗಬೇಕು ಅಂತಿದ್ದೀವಿ, ಆಗ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದು. ಐ ಥಿಂಕ್ ಇಟ್ಸ್ ಇನ್ 2024 ಇಫ್ ಐ ಆಮ್ ನಾಟ್ ರಾಂಗ್. ಸೊ TVK ಪಾಪ ಅವರು TVK ಮೊನ್ನೆ ಬಂದಿದ್ದು, TVK ಬಂದು ಅವ್ರು CM ಮೊನ್ನೆ ಆಗಿದ್ದು. ಅದು ಹಿಂದಿನಿಂದಲೂ ಲಾಸ್ಟ್ 16 ವರ್ಷದಿಂದನೂ ಜನರಿಗೆ ಪರಿಚಯ ಆಗಲಿಕ್ಕೆ ಹೋರಾಟ ಮಾಡಿಕೊಂಡು ಕರ್ನಾಟಕದ ಮನೆಯಲ್ಲೂ ಒಂದು ಅಟ್ಲೀಸ್ಟ್ ಒಂದು 30,000 ಹಳ್ಳಿಗಳಲ್ಲಿ ಅಂತಂದರೆ ಅಟ್ಲೀಸ್ಟ್ ಒಂದು ಹಳ್ಳಿಗೆ ಹೋರ ಅಟ್ಲೀಸ್ಟ್ ಜಗದೀಶ್ ಅಂತಂದರೆ ನಮ್ಮನ್ನು ಗುರ್ತಿಡಿಯುವಂಥ ವ್ಯಕ್ತಿಗಳಿದ್ದಾರೆ. ಸೊ ಆ ಪರಿಚಯವೇ ಈ ಹೋರಾಟಕ್ಕೆ ಕಾರಣ. ಮತ್ತು ಬಿಗ್ ಬಾಸ್ ಆಗಿರ್ಬೋದು ಅಥವಾ ವಕೀಲರಾಗಿ ನಾವು ಮಾಡಿದಂಥ ಒಂದಷ್ಟು ಕೆಲಸಗಳಾಗಿರ್ಬೋದು. ಎಸ್, ಡೆಫಿನೆಟ್ಲಿ ಐ ಮೀನ್ ಇವತ್ತಿನ ಸಂವಿಧಾನದ ಕೆಳಗಡೆ ಅಟ್ಲೀಸ್ಟು ಕರ್ನಾಟಕದಲ್ಲಿ ನಾನು CM ಆಗ್ತೀನಿ ಅಂತ ಹೇಳೋಕ್ಕಾದ್ರೂ ನನಗೆ ದಮ್ಮು ತಾಕತ್ತಿದೆ. ಆ ದಮ್ಮು ತಾಕತ್ತನ್ನು ಬೆಳೆಸ್ಕೊಂಡಿದ್ದೀವಿ. ಸರ್, ಈಗ ಎಲ್ಲೊಂದು ಕಡೆ ಜಗದೀಶ್ ಅವರ ಮೇಲೆ ಅನೇಕ ಕೇಸ್ಗಳಿದಾವೆ ಸರ್. ಒಂದಷ್ಟು ವಿಚಾರಣಾ ಹಂತದಲ್ಲಿದೆ, ಮತ್ತೊಂದಷ್ಟು ಮಾನಸಿಕ ಟಾರ್ಚರು ಕೂಡ ಕೊಡೋ ತರಹದ ಕೇಸ್ಗಳಿದಾವೆ. ಈ ಕೇಸಿನ ಏನು ಜಂಜಾಟದಲ್ಲಿ ಎಲ್ಲ ಒಂದು ಕಡೆ ಒಂದು ಸಣ್ಣ ಬೇಜಾರಿದೆ ಸರ್, ಯಾಕಪ್ಪ ಬೇಕಿತ್ತು ನನಗೆ ಆ ಕೇಸ್ಗಳೆಲ್ಲ, ಅದು ಇಲ್ದಲೇ ಇದ್ದಿದ್ರೇ ಚೆನ್ನಾಗಿರ್ತಿತ್ತು ಅನ್ನೋ ಥರದ್ದು ಏನಾದರೂ ಯೋಚನೆ ಬಂತ? ನಮಗೆ ನಾನು ಯಾವುದು ಬೇಕು ಅಂತ ನಾನು ಯಾವುದು ಮಾಡ್ಕೊಂಡಿದ್ದಲ್ಲ, ಹೋರಾಟ ಅಂತ ಹೋದ್ಮೇಲೆ ವಿರೋಧಿಗಳು ಅದನ್ನು ಹಾಕಿದಂಥದ್ದು. ಈಗ ನೀವು ಆ ಥರ ಬೇಜಾರು ಅಂದ್ಕೊಂಡ್ರೆ ಇವತ್ತಿನ ಕರ್ನಾಟಕದ ಮುಖ್ಯಮಂತ್ರಿ DK ಶಿವಕುಮಾರ್ ಮೇಲೆ 17 ಕೇಸ್ ಇದೆ ಅಂತ ಅವರೇ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಸೊ DK ಶಿವಕುಮಾರ್ ಬೇಜಾರು ಮಾಡ್ಕೊಂಡಿದ್ರೆ ಇಲ್ಲಿವರೆಗೂ ಬಂದು MLA ಆಗಿ ಡೆಪ್ಯೂಟಿ CM ಆಗಿ ಅವ್ರದೇ ಪಕ್ಷದಲ್ಲಿ ಹೋಗಿ ಲಟಿಪಿಟಿ ಮಾಡಿಕೊಂಡು ಲಾಸ್ಟ್ಗೆ CM ಸೀಟ್ ಬೇಕೇ ಬೇಕು ಅಂತ ಮಕ್ಕಳ ರೀತಿ ಹಠ ಮಾಡ್ಕೊಂಡು ಕೂತವ್ರೆ ಅಂತಂದರೆ ಇವತ್ತು ಯಾರ್ದಿಲ್ಲ ಹೇಳಿ, ಯಾರ್ದಿಲ್ಲ. ಓಕೆ, ಸೊ ನಾವುಗಳು ಯಾರು ಸ್ಕ್ಯಾಮ್ ಮಾಡಿ, ಯಾವುದೋ ಚೀಟಿಂಗ್ ಮಾಡಿ, ಯಾವುದೋ ಕ್ರೈಮ್ ಮಾಡಿ, ಯಾವುದೋ ರೇಪ್ಗಳು ಮಾಡಿ ಅಂತ ಬಂದಿಲ್ಲ. ಇವನ್ ಇಫ್ ಯು ಟೇಕ್ ಅಪ್ ಡಾಟಾ ಬೇಸ್ ಆಫ್ 2023ಕ್ಕೆ ಗೆದ್ದಿರುವಂಥ MLAಗಳು ನೋಡ್ಬಿಟ್ರೆ ಸೀರಿಯಸ್ ಅಫೆನ್ಸ್ಗಳಿದೆ. ನಮ್ಮ ಮೇಲೆ ಯಾವುದೋ ವಿಡಿಯೋ ಮಾಡಿ ಹಾಕಿದೆ, ಆ ವಿಡಿಯೋದಲ್ಲಿ ನಮ್ಗೆ ಹಿಂಗೆ ಹೇಳಿದ್ಯಾ, ಇಷ್ಟು ಬಿಟ್ಟರೆ ಬೇರೆ ಯಾವ ಸೀರಿಯಸ್ ಕೇಸುಗಳು ನಮ್ಮ ಮೇಲೆ ಏನೂ ಇಲ್ಲ. ನಾನು ಯಾವುದೂ ಸ್ಕ್ಯಾಮು ಮಾಡಿಲ್ಲ. ನೆನ್ನೆ ಇಫ್ ಐಮ್ ನಾಟ್ ರಾಂಗ್ ಕಾಂಗ್ರೆಸ್ MLA ನಜೀರು ಬ್ಯಾಂಕ್ ಕರಪ್ಸಿನ ಡಿಕ್ಲೇರ್ ಮಾಡಿದ್ದಾರೆ. 1,400 ಕೋಟಿ ಬ್ಯಾಂಕ್ ಕಟ್ಟಿಲ್ಲ. ನಾವು ಯಾವುದು ನಮ್ಗೆ ಯಾರೂ ಲೋನು ಕೊಡಲ್ಲ, ನಾವು ಯಾವುದು ಬ್ಯಾಂಕ್ ಕರಪ್ಸಿನೂ ಮಾಡಿಲ್ಲ, ಎಲ್ಲೂ ಕೂಡ ಸ್ಕ್ಯಾಮುಗಳು ಮಾಡಿಲ್ಲ. ಸೊ ನಾನು ಯಾರನ್ನೋ ತೊಂದರೆ ಕೊಟ್ಟೋ, ಜೀವಕ್ಕೋ ಅಥವಾ ಇದಕ್ಕೋ ತೊಂದರೆ ಕೊಟ್ಟೋ ನಾವೇನೋ ಆ ಥರ ಮಾಡಿಲ್ಲ. ಐ ಡೋಂಟ್ ಥಿಂಕ್ ಸೊ ಈ ಸುಳ್ಳು ಕೇಸುಗಳು ನಿಲ್ತವೆ ಅಂತ ನನಗೇನೋ ಅನಿಸಲ್ಲ. ಒಂದಷ್ಟು ಕೇಸುಗಳು ಇದ್ದರೂ ಕೂಡ ಸಾಕಷ್ಟು ಕೇಸುಗಳು ನನಗೆ ಹೈಕೋರ್ಟಲ್ಲಿ ಸ್ಟೇ ಕೊಟ್ಟಿದ್ದಾರೆ. ಅನ್ಲೆಸ್ ಆ ಕೇಸುಗಳು ಹೈಕೋರ್ಟ್ಗೆ ಅನಿಸಿದ್ರೆ ಎಸ್ ಇದು ಸುಳ್ಳು ಕೇಸು ಅಂದಾಗ ಹೈಕೋರ್ಟ್ಗಳು ಸ್ಟೇ ಕೊಟ್ಟಿದೆ. ಆ ರೀತಿ ನಾನು ಯಾವುದು ಸೀರಿಯಸ್ ಕೇಸುಗಳು ಮಾಡಿ ತಲೆ ಹೋಗುವಂಥದ್ದು ಯಾವುದೂ ನಾನು ಮಾಡ್ಕೊಂಡಿಲ್ಲ. ವಿರೋಧಿಗಳು BJP ಅವರು ಹೋರಾಟ ಮಾಡಿದಾಗ ಒಂದಷ್ಟು ಕೇಸ್ ಹಾಕಿದ್ರು, ಕಾಂಗ್ರೆಸ್ ಅವರು ಒಂದಷ್ಟು ಕೇಸ್ ಹಾಕಿದ್ದಾರೆ. ಒಂದಷ್ಟು ಕೇಸುಗಳನ್ನು ನಾನು ಅಲ್ಲಿ ಹೋಗಿ ಸ್ಟೇ ತಗೊಂಡಿದ್ದೀನಿ. ಇನ್ನು ನನಗೇನೋ 12 ಕೇಸುಗಳಿರ್ಬೋದು ವಿರೋಧಿಗಳು ಮಾಡಿರೋವಂಥದ್ದು. ಮುತಾಲಿಕ್ ಒಂದು 100 ಕೇಸ್ ಹಾಕ್ಸ್ಕೊಂಡು ಓಡಾಡ್ತಾ ಇರಲಿಲ್ವಾ? ಮುತಾಲಿಕ್ ಇಸ್ ಐ ಥಿಂಕ್ ಲೈವ್ ಎಕ್ಸಾಂಪಲ್ಲು. 100ಕ್ಕೂ ಹೆಚ್ಚು ಕೇಸ್ಗಳು ಇಟ್ಕೊಂಡು ಪಾಪ ಯಾರು ರಾಜಕಾರಣಿ ಅಲ್ಲ, ಒಂದು ಮಟ್ಟದ ತಮ್ಮದೇ ಆದಂಥ ಸಿದ್ಧಾಂತದಲ್ಲಿ ಹೋರಾಟ. ಈಗ ನೋಡಿ, ಏನಕ್ಕೂ ಎದುರೋವಂಥ ಅವಶ್ಯಕತೆ ಇಲ್ಲ. ನಾನು ತಪ್ಪು ಮಾಡಿದರೆ ನಾನು ಎದುರ್ಕೊಳ್ಬೇಕಾಗತ್ತೆ. ನಾನು ತಪ್ಪು ಮಾಡಿಲ್ಲ, ಯಾಕೆ ಎದುರ್ಕೊಳ್ಬೇಕು? ವಿ ವಿಲ್ ಫೈಟ್ ಫಾರ್ ಇಟ್. ಎಸ್ ಸರ್, ಈಗ ಜಗದೀಶು ಆಡಿಯೋ ಎಕ್ಸ್ಪರ್ಟು, ವಿಡಿಯೋ ಎಕ್ಸ್ಪರ್ಟು ಅಂತ ಹೇಳ್ತಾರೆ. ಅಂದರೆ ಅನೇಕ ರಾಜಕಾರಣಿಗಳ ಅನೇಕ ಎಕ್ಸ್ಕ್ಲೂಸಿವ್ ಆಡಿಯೋವನ್ನು ರಾಜ್ಯಕ್ಕೆ ಪರಿಚಯ ಮಾಡಿಕೊಟ್ಟವರು. ಸೊ ಹಿಂಗಿದ್ದಾಗ ಜಮೀರ್ ಅಹ್ಮದ್ ಖಾನ್ ಅವರ ಆಡಿಯೋ ಬಾಂಬ್ ವಿಚಾರ ಸರ್, ಆ ಮನುಷ್ಯನಿಗೆ ಈಗ DK ಅವರ ಕ್ಯಾಬಿನೆಟ್ನಲ್ಲಿ 2ನೇ ಸುತ್ತಿನಲ್ಲೂ ಕೂಡ ಮಿನಿಸ್ಟ್ರು ಸಿಗೋದು ಕಷ್ಟ ಇದೆ. ನಿಜಾನ ಸರ್ ಆ ಆಡಿಯೋ ಬಾಂಬ್? ಏನು ಹೇಳ್ತೀರಾ ಸರ್? ಇಲ್ಲ, ಸ್ಟೇ ತೊಗೊಂಬಂದಿದ್ದಾರೆ. ಇನ್ಫ್ಯಾಕ್ಟ್ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಟೀಮ್ನೇ ಮಾಡಬೇಕೋ ಬೇಡ ಅಂತ. ಬಟ್ ನನಗನ್ಸಿದ್ದೇನೋ ಅಂತಂದರೆ ಐ ಥಿಂಕ್ ಜಮೀರ್ ಅಹ್ಮದ್ ಅವರು ಒಂದು ರೀತಿ ಇನ್ನೋಸೆಂಟ್ ಪರ್ಸನ್ ಅಂತ ನನಗನ್ಸುತ್ತೆ. ರಾಜಕೀಯದಲ್ಲಿ ಏನೋ ಅವ್ರಿಗೆ ಅದೃಷ್ಟ ಇದೆ, ಸಿಕ್ಕಿದೆ. ಬಟ್ ಒಬ್ಬ ರಾಜಕಾರಣಿ ಅಂತ ನನಗನ್ಸಲ್ಲ. ರಾಜಕಾರಣಿ ಆಗಿದ್ದರೆ ಖಂಡಿತವಾಗಿ ಆ ರೀತಿ ಅಷ್ಟು ಓಪನ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಕೊಡ್ತಾ ಇರಲಿಲ್ಲ. ಎರಡನೇದಾಗಿ ಜಮೀರ್ ಅವರನ್ನು ಒಂದು ರೀತಿ ಬಲಿಕ ಬಕ್ರಾ ಕಾಂಗ್ರೆಸ್ ಲೀಡರ್ಶಿಪ್ ಮಾಡಿದೆ ಅಂತ ನನಗನ್ಸುತ್ತೆ. ಓಕೆ, ಈ ಆಡಿಯೋ
ದಾವಣಗೆರೆ ಚುನಾವಣೆ ನಡೆದಾಗ ಇದು ಸಂಬಂಧಪಟ್ಟಂಥ KPCC ಅಧ್ಯಕ್ಷರಿಗೆ ತಲುಪಿರ್ಬೋದು, ನೋಡಿರ್ಬೋದು. ಆ ಸಮಯದಲ್ಲೆಲ್ಲ ಅವ್ರಿಗೆಲ್ಲ ಗೊತ್ತಿತ್ತು ಅನಿಸುತ್ತೆ. ಮೋಸ್ಟ್ಲಿ ಸಿದ್ದರಾಮಯ್ಯನವ್ರು ಇಳಿಸೋಕ್ಕೆ ಏನಾದರೂ ಜಮೀರ್ ಅವ್ರನ್ನ ಬಳಕೆ ಮಾಡಿಕೊಂಡು ತದನಂತರ ಹೊಸ CM ಬರೋ ಸಮಯದಲ್ಲೇ ಇದನ್ನು ಎಲ್ಲ ವೆಲ್ ಪ್ಲ್ಯಾನ್ಡಾಗಿ ಏನಾದರೂ ಕಸ್ಟಮೈಸ್ ಆಗಿ ಅಥವಾ ವೆಲ್ ಆರ್ಕೆಸ್ಟ್ರೇಡ್ ರಾಜಕೀಯ ಜಮೀರ್ ವಿರುದ್ಧ ಮಾಡಿರ್ಬೋದು. ಅಲ್ಲ ಅಷ್ಟು ಕೆಟ್ಟ ಪೊಲಿಟಿಷಿಯನ್ ಅಂತೂ ನನಗಂತೂ ಅನಿಸಲ್ಲ ಜಮೀರು. ಇದ್ದಾರೆ ಅವ್ಗಿಂತ 100 ಪಾಡು 1000 ಪಟ್ಟು ಕೆಟ್ಟ ಪೊಲಿಟಿಷಿಯನು ಕ್ರಿಕೆಟ್ ಪೊಲಿಟಿಷಿಯನ್ಸ್ ನೋಡಿದ್ದೀನಿ. ಬಟ್ ಐ ಥಿಂಕ್ ಈಸ್ ಅನ್ ಇನ್ನೋಸೆಂಟ್. ಬಕ್ರಾ ಮಾಡಿದ್ದಾರೆ ಅಂದರೆ ಯಾರೋ ಒಬ್ಬರು CM ಆಗೋಕ್ಕೆ ಬಳಕೆ ಮಾಡಿಕೊಂಡು ತದನಂತರ CM ಆಗೋ ಸಮಯದಲ್ಲಿ ಏನೋ ಆಶ್ವಾಸನೆಗಳು ಕೊಟ್ಟು ಈ ಆಡಿಯೋನ ಬಿಟ್ಟು ಅವರನ್ನು ಮೋಸ್ಟ್ಲಿ ಇಟ್ ಈಸ್ ಲೈಕ್ ಕಿಲ್ಲಿಂಗ್ ಇಸ್ ಕೆರಿಯರ್ ಅಂತ ಹೇಳ್ಬೋದು. ಒಂದು ರಾಜಕೀಯ ಕೆರಿಯರ್ನೇ ಮುಗಿಸಿದ್ದಾರೆ ಜಮೀರ್ದು ಅಂತ ನನಗನ್ಸುತ್ತೆ. ಓಕೆ.